ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋಕೆ ಸರ್ಕಾರ ನಿನ್ನೆಯಷ್ಟೇ ಅಂತ ಹೇಳಿತು. ಈ ಹಿಂದಿನ ಸರ್ಕಾರದ ಆದೇಶವನ್ನ ವಾಪಸ್ ಪಡೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತು. ಆದರೆ ರಾಜ್ಯ ಸರ್ಕಾರದ ನಡೆಗೆ ಹಿಂದೂ ಪರ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ. ಇಸ್ಲಾಮೀಕರಣಕ್ಕೆ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸರ್ಕಾರಕ್ಕೆ ಮುಸ್ಲಿಮರ ಓಲೈಕೆ ಬಹುಮುಖ್ಯವಾದಂತಿದೆ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ. ಈ ನಿರ್ಧಾರದಿಂದ ತಕ್ಷಣ ಸರ್ಕಾರ ಹಿಂದಕ್ಕೆ ಸರಿಬೇಕು, ಇಲ್ಲದೆ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಹಿಂದೂ ಮುಖಂಡ ಸುನಿಲ್ ಕೆಆರ್ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಸರ್ಕಾರ ಅದು ಅಲ್ಪಸಂಖ್ಯಾತರ ತುಷ್ಟೀಕರಣವು ಅಥವಾ ಇಡೀ ವ್ಯವಸ್ಥೆಯನ್ನ ಇಸ್ಲಾಮೀಕರಣಗೊಳಿಸಬೇಕು ಎನ್ನುವಂತಹ ಏನೋ ಒಂದು ಅಂದ್ರೆ ಇದರ ಹುನ್ನಾರವನ್ನ ಇಟ್ಕೊಂಡು ನೀವು ಹಿಜಾಬ್ ಅನ್ನು ಧರಿಸ್ಕೊಂಡು ಬನ್ನಿ. ಪುನಃ ಹಿಂದಿನ ಸರ್ಕಾರ ಇವತ್ತು ಹಿಜಾಬ್ ಅದು ಧರಿಸಬಾರ್ದು. 2021ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆದಂತಹ ವಿವಾದ ಇಡೀ ಎಲ್ರಿಗೂ ಗೊತ್ತಿದೆ. ಯಾರೋ ದುರುದ್ದೇಶಪೂರ್ವಕವಾಗಿ ಹಿಜಾಬ್ ಅನ್ನು ಧರಿಸಿಕೊಂಡು ಬಂದು ಅದಕ್ಕೆ ಯಾವುದೋ ಬಣ್ಣವನ್ನು ಮೆತ್ತಿಕೊಂಡು ಮತೀಯವಾದಿ ಮೂಲಭೂತವಾದಿ ಸಂಘಟನೆಗಳು ಅದರ ಜೊತೆ ಸೇರಿಕೊಂಡು ಭಾರಿ ದೊಡ್ಡ ಒಂದು ಅದನ್ನ ವ್ಯವಸ್ಥಿತವಾಗಿ ಒಂದು ಭಾರಿ ದೊಡ್ಡ ಷಡ್ಯಂತ್ರವನ್ನ ಮಾಡಿಕೊಂಡು ಒಂದು ಇಶ್ಯೂವನ್ನು ಮಾಡಿದ್ರು. ಆದ್ರೆ ಸರ್ಕಾರ ಅವತ್ತು ಭಾರಿ ಗಟ್ಟಿಯಾಗಿ ನಿಂತು ಹಿಜಾಬ್ ಅನ್ನು ಧರಿಸ್ಕೊಂಡು ಬರಬಾರದು, ಎಲ್ಲರೂ ಕೂಡ ಒಂದೇ ಎನ್ನುವಂತದ್ದನ್ನ ಅವತ್ತು ಸರ್ಕಾರ ಹೇಳಿ ಆ ಹಿಜಾಬ್ ಅನ್ನು ನಿಷೇಧ ಮಾಡಿತ್ತು. ಆದ್ರೆ ಈಗಿನ ಸರ್ಕಾರ ಇವತ್ತು ಹಿಜಾಬ್ ಅನ್ನ ಮತ್ತೆ ನೀವು ಹಿಜಾಬ್ ಅನ್ನು ಹಾಕೊಂಡು ಬನ್ನಿ, ನೀವು ಈ ರೀತಿಯಾಗಿರ್ಬೇಕು, ನೀವು ಈ ರೀತಿಯಾಗಿರ್ಬೇಕು ಎನ್ನುವಂತಹ ಯಾವುದೋ ಒಂದು ಇಡೀ ಸಮಾಜವನ್ನ ಒಡೆಯುವಂತಹ ಷಡ್ಯಂತ್ರವನ್ನ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದು ಸರ್ಕಾರದ ಇಡೀ ರಾಜ್ಯವನ್ನ ಇಸ್ಲಾಮೀಕರಣ ಮಾಡುವಂತಹ ಅಥವಾ ಜಿಹಾದಿಗೆ ಒಳಪಡಿಸುವಂತಹ ಕೃತ್ಯ ನಡೀತಾ ಇದೆ. ಇದರಿಂದ ಹಿಂದೆ ಒಂದು ವ್ಯವಸ್ಥಿತ ಸಂಚು ಇದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾವು ತಕ್ಷಣ ಸರ್ಕಾರ ಏನಿವತ್ತು ಹಿಜಾಬ್ ಅನ್ನ ಮತ್ತೆ ಹಾಕೊಂಡು ಬನ್ನಿ ಎನ್ನುವಂತಹ ಏನಿವತ್ತು ಜಾರಿಗೆ ತಂದಿದೆ, ಹಿಂದಿನ ಸರ್ಕಾರದ ಆದೇಶವನ್ನ ಹಿಂಪಡೆದಿದೆ, ಅದನ್ನ ತಕ್ಷಣ ಹಿಂದಿನ ಸರ್ಕಾರ ಯಾವ ರೀತಿಯಾದಂತಹ ಆದೇಶ ಇತ್ತು ಅದೇ ರೀತಿಯಾಗಿರಬೇಕು. ತಕ್ಷಣ ಈ ವ್ಯವಸ್ಥೆಯನ್ನ ಕಾನೂನನ್ನ ಹಿಂತೆಕೊಳ್ಬೇಕೆನ್ನುವಂತ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ಇಡೀ ಇವತ್ತು ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಿದೆ, ಬಹುಸಂಖ್ಯಾತ ಹಿಂದೂಗಳಿದ್ದಾರೆ, ಅವರಿಗೆ ನೋವಾಗ್ತಾ ಇದೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರತಿಭಟನೆಯನ್ನ ವಿಶ್ವ ಹಿಂದೂ ಪರಿಷತ್ ಮಾಡುತ್ತೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ, ನೀವು ತಕ್ಷಣ ಈಗ ಕಾನೂನನ್ನು ಹಿಂಪಡೆಯಬೇಕೆನ್ನುವಂತ ನಮ್ಮ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.